ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಸೋಲು ಬಂದಾಗ ನಮ್ಮ ಕನಸುಗಳು ಮುಗಿದು ಹೋಯ್ತು ಅನಿಸ್ತದೆ. ಆದರೆ ನೆನಪಿಡಿ, ಸೋಲು ಅಂತಿಮ ಅಲ್ಲ, ಅದು ಹೊಸ ಆರಂಭ. ಇವತ್ತು ನಾನು ಹೇಳೋ ಕಥೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೊನೆಯವರೆಗೂ ನೋಡಿ. ಒಂದ್ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಅನ್ನೋ ಹುಡುಗ ಇದ್ದ. ಅವನ ಮನೆ ತುಂಬಾ ಬಡತನ. ಬೆಳಗ್ಗೆ ಹೊಲದಲ್ಲಿ ಕೆಲಸ, ಸಂಜೆ ಮನೆ ಕೆಲಸ. ಆದ್ರೆ ಅವನಿಗೊಂದು ದೊಡ್ಡ ಕನಸಿತ್ತು. ನಾನು ಜೀವನದಲ್ಲಿ ದೊಡ್ಡವನಾಗಬೇಕು. ಗ್ರಾಮದ ಜನರು ನಗ್ತಿದ್ರು. ನಿನ್ನಿಂದ ಏನೂ ಆಗಲ್ಲ, ನೀನು ಬಡವ, ದೊಡ್ಡ ಕನಸು ಯಾಕೆ? ಆ ಮಾತುಗಳು ರಮೇಶ್ ಮನಸ್ಸಿಗೆ ನೋವು ಕೊಡ್ತಿತ್ತು. ಆದ್ರೆ ಒಂದು ಮಾತು ಅವನ್ ತಾಯಿ ಯಾವಾಗ್ಲೂ ಹೇಳ್ತಿದ್ಲು, ಮಗ, ಜನ ಏನೇನ್ ಹೇಳ್ತಾರೆ ಅಂತ ಯೋಚಿಸ್ಬೇಡ, ನಿನ್ನ ಕೆಲಸ ನೀನ್ ಮಾಡು. ಆ ಮಾತು ರಮೇಶ್ ಜೀವನ ಬದಲಿಸಿತು. ರಮೇಶ್ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡುತ್ತಿದ್ದ. ಎಲ್ಲರೂ ಮಲಗಿರುವಾಗ ಅವನು ತನ್ನ ಕನಸಿಗಾಗಿ ಶ್ರಮಿಸುತ್ತಿದ್ದ. ಒಮ್ಮೆ ಅವನು ಒಂದು ಸಣ್ಣ ಕೆಲಸ ಶುರು ಮಾಡಿದ. ಆದರೆ ನಷ್ಟ ಆಯಿತು. ಜನ ಮತ್ತೆ ನಕ್ಕರು. ನಾವು ಹೇಳಿದ್ದೇ ಅಲ್ಲವಾ ನಿನ್ನಿಂದ ಆಗಲ್ಲ ಅಂತ. ಒಂದು ದಿನ ಅವನು ತುಂಬಾ ಬೇಸರಗೊಂಡ. ನನ್ನ ಜೀವನವೇ ಹಾಳಾಯಿತಾ ಅಂತ ಅತ್ತ. ಆ ಸಮಯದಲ್ಲಿ ಅವನ ತಾಯಿ ಹೇಳಿದಳು, ಒಂದು ಬೀಜ ನೆಟ್ಟ ತಕ್ಷಣ ಮರ ಆಗಲ್ಲ, ಸಮಯ ಬೇಕು, ಸಹನೆ ಬೇಕು. ಆ ಮಾತು ಕೇಳಿ ರಮೇಶ್ ಮತ್ತೆ ಎದ್ದು ನಿಂತ. ಈ ಬಾರಿ ಅವನು ಸೋಲಿಗೆ ಹೆದರಲಿಲ್ಲ. ಪ್ರತಿದಿನ ಹೊಸದಾಗಿ ಕಲಿಯಲು ಶುರು ಮಾಡಿದ. ತಪ್ಪುಗಳಿಂದ ಪಾಠ ಕಲಿತ. ಸ್ವಲ್ಪ ದಿನಗಳಲ್ಲಿ ಅವನ ಶ್ರಮ ಫಲ ಕೊಡಲು ಶುರುವಾಯಿತು. ಅವನು ಚಿಕ್ಕ ವ್ಯಾಪಾರ ಶುರು ಮಾಡಿದ. ನಿಧಾನವಾಗಿ ಯಶಸ್ಸು ಸಿಕ್ಕಿತು. ಅದೇ ಜನರು ರಮೇಶ್ ತುಂಬಾ ಬುದ್ಧಿವಂತ ಅಂತ ಹೇಳಲು ಶುರು ಮಾಡಿದರು. ಆದರೆ ರಮೇಶ್ ಒಂದು ಮಾತು ಮಾತ್ರ ಹೇಳಿದ, ನಾನು ಗೆದ್ದದ್ದು ಅದೃಷ್ಟದಿಂದ ಅಲ್ಲ, ಬಿಡದೆ ಪ್ರಯತ್ನ ಮಾಡದದ್ದರಿಂದ. ಮೋಟಿವೇಶನ್ ಮೆಸೇಜ್. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯೋದು ಏನು? 1. ಜನರ ಮಾತು ಕೇಳಿ ಕನಸು ಬಿಡಬೇಡಿ. 2. ಸೋಲು ಬಂದರೆ ನಿಲ್ಲಬೇಡಿ. 3. ಪ್ರತಿದಿನ ಸ್ವಲ್ಪ ಪ್ರಯತ್ನ ಮಾಡಿದರೂ ಒಂದು ದಿನ ದೊಡ್ಡ ಫಲ ಸಿಗುತ್ತದೆ. ನೆನಪಿಡಿ, ಇಂದು ಕಷ್ಟಪಡುವವನು ನಾಳೆ ಇತಿಹಾಸ ಬರೀತಾನೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕನಸಿಗಾಗಿ ಇಂದೇ ಒಂದು ಹೆಜ್ಜೆ ಇಡಿ, ಏಕೆಂದರೆ ನಿಮ್ಮ ಜೀವನ ಬದಲಿಸುವ ಶಕ್ತಿ ನಿಮ್ಮಲ್ಲೇ ಇದೆ.